ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆಧಾರಕ್ಕೆ ಸುಸ್ವಾಗತ. ಸ್ನೇಹಿತರೆ, ನಾವು ಎಲ್ಲ ಥರದ ಆಯುರ್ವೇದ ಔಷಧಿ ಗಿಡಮೂಲಿಕೆಗಳು ನೋಡ್ತಾ ಇದ್ದೀವಿ. ನಿಜ, ಇನ್ನೂ ಅನೇಕ ಥರದ ಗಿಡಮೂಲಿಕೆ ಔಷಧಿ ಗಿಡಗಳು ತಿಳ್ಕೊಬೇಕು. ಇದು ಅಮೂಲ್ಯವಾದ ರತ್ನದ ಗಿಡ ಅಂತಲೇ ಹೇಳ್ಬೋದು. ಇನ್ನು ತುಂಬ ಕಡೆ ಕಳೆ ಗಿಡ ಅಂದ್ಬಿಟ್ಟು ತೆಗಿತಾರೆ. ಮತ್ತು ಹೊಲಗಳಲ್ಲಿ, ತೋಟಗಳಲ್ಲಿ, ಈ ಥರ ಹೂವಿನ ತೋಟಗಳಿಗೆ ಇರೋದನ್ನೆಲ್ಲ ತೆಗೆದುಬಿಟ್ಟು ಕಿತ್ತಾಕ್ತಾರೆ. ನೋಡ್ತಾ ಇರ್ಬೋದು, ಹೂವು ಇದೇ ಪರ್ಪಲ್ ಕಲರ್ ಆಗಿರ್ತೈತೆ. ಮತ್ತು ಹೂವು ಎಲೆನೂ ಅಷ್ಟೇ ನೋಡಿ, ಈ ಥರ ಚಿಟ್ಟೆ ಆಕಾರದಲ್ಲಿ ಇರುತ್ತೆ. ಇದನ್ನು ಚಿಟ್ಟೆ ಸೊಪ್ಪು ಅಂತಲೂ ಕರೀತಾರೆ, ಮತ್ತು ಇದನ್ನು ಬೆಳ್ಳುಳ್ಳಿ ಸೊಪ್ಪು ಅಂತಲೂ ಕರೀತಾರೆ. ಯಾಕಂದರೆ ಇದನ್ನು ಗೆಡ್ಡೆಗಳು ತೆಗೆದಾಗ ಬೆಳ್ಳುಳ್ಳಿ ಥರ ಗೆಡ್ಡೆಗಳು ಬರ್ತವೆ. ಇದು ಎಲ್ಲ ಕಡೆಯೂ ಬೆಳೆದೈತೆ, ಎಲ್ಲ ಟೈಮಿಗೂ ಇರ್ತೈತೆ. ಈ ವಿಶೇಷವಾದ ಈ ಸೊಪ್ಪಿನ ವಿಶೇಷತೆ ಏನು ಅಂದರೆ ಸ್ನೇಹಿತರೆ, ಮತ್ತು ನನ್ನ ರೈತ ಮಿತ್ರರೇ, ಭಾಳ ಅಮೂಲ್ಯವಾದ ರತ್ನ ಗಿಡ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯದು, ಆರೋಗ್ಯಕವಾದ ಒಳ್ಳೆಯ ಔಷಧಿ ಗಿಡ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕ್ ಬಟನ್ ಒತ್ತಿರಿ. ಮತ್ತು ವಿಡಿಯೋನ ಆದಷ್ಟು ರೈತ ಬಂದವರಿಗೆ ಮತ್ತು ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನೋಡ್ತಾ ಇರ್ಬೋದು, ಇದು ಬೆಳ್ಳುಳ್ಳಿ ಸೊಪ್ಪು ಅಂತಾರೆ, ಇಲ್ಲ ಚಿಟ್ಟೆ ಸೊಪ್ಪು ಅಂತಾರೆ. ಯಾರಿಗಾದರೂ ಅತಿ ಹೆಚ್ಚಾಗಿ ಜೀರ್ಣ ಆಗಿರಲ್ಲ, ಊಟ ಮಾಡಿದ್ದು ಗ್ಯಾಸ್ಟ್ರಿಕ್ ಆಗಿರ್ತದೆ, ಅಲರ್ಜಿ ಆಗಿರ್ತೈತೆ, ಹೊಟ್ಟೆ ಉರಿ, ತಪ್ಪಣ, ಮತ್ತು ತೇಗು, ಕಮ್ರು ತೇಗು ಎಲ್ಲ ಬರ್ತಾಯಿರ್ತದೆ. ಇದನ್ನು ಜಸ್ಟ್ ಏನಿಲ್ಲ, ಒಂದಿಷ್ಟು ಸೊಪ್ಪು ತೊಗೊಂಡು, ಮತ್ತು ಇದಕ್ಕೆ 4ರಿಂದ 5 ಒಂದು 10 ಕಾಳು ಜೀರಿಗೆ, ಮೆಣಸು, ಕರಿಮೆಣಸು, ಇಷ್ಟನ್ನು ಒಂದು 5 ಕಾಳು ಕರಿಮೆಣಸು, ಒಂದಿಷ್ಟು ಸೊಪ್ಪು, ಇಷ್ಟನ್ನು ತೊಗೊಂಡು ಒಂತಾಗ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿಕೊಂಡು ನೀವು ಅದನ್ನು ತಿನ್ನೋದ್ರಿಂದ, ಅಂದರೆ 1 ಸ್ಪೂನ್ ಆಗಷ್ಟು ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಎಂಥ ಗ್ಯಾಸ್ಟ್ರಿಕ್ಕು, ಎಂಥ ಜೀರ್ಣ, ಅಜೀರ್ಣ ಶಕ್ತಿ ಇದ್ರೂ ವಾಸಿ ಮಾಡುವ ಶಕ್ತಿ ಇದೆ. ನೀವು ಮಾಡಿ 1 ಅವರ್ಗೆ ಜೀರ್ಣಶಕ್ತಿ ಕ್ಲೀನಾಗಿ ಆಗುತ್ತೆ, ಮತ್ತು ಅಜೀರ್ಣ ಇರೋದು ಜೀರ್ಣ ಎಲ್ಲ ಕ್ರಿಯೆ ಚೆನ್ನಾಗಾಗುತ್ತೆ, ಮತ್ತು ತೇಗು ಚೆನ್ನಾಗಿ ಬರುತ್ತೆ, ಮತ್ತು ಎಂಥ ಗ್ಯಾಸ್ಟ್ರಿಕ್ ಇದ್ದರೂ ಕೂಡ ವಾಸಿಯಾಗುವ ಇದರಲ್ಲಿ ರತ್ನದ ತುಂಬ ಹೇಳ್ತೀವಲ್ಲ, ತುಂಬ ಅಮೃತವಾದ ಗಿಡ ಇದು. ಈ ಚಿಟ್ಟೆ ಸೊಪ್ಪು ಅಥವಾ ಬೆಳ್ಳುಳ್ಳಿ ಸೊಪ್ಪು ಅಂತ ಕರೀತಾರೆ. ಇಷ್ಟೇ ನೋಡಿ, ಒಂದು 3ರಿಂದ 4 ಗಿಡ, ಒಂದು ಗಿಡಕ್ಕೆ ಇಷ್ಟೇ ಎಲೆ ಬಿಡೋದು, ಒಂದು 4ರಿಂದ 5 ಎಲೆ ಬಿಡ್ತೈತೆ. ಇದು ಎಲೆನ ಒಂದು 5 ಗಿಡದ ಎಲೆ ಸೊಪ್ಪು ತೊಗೊಂಡು, ಹೇಳಿದ್ನಲ್ಲ, ಮೆಣಸು ಕಾಳು ಅಂದರೆ ಕರಿಮೆಣಸು ಅಂತಿರುತ್ತಲ್ಲ, ಅದೊಂದು 5 ಕಾಳು, 5 ಎಲೆಗೆ 5 ಕಾಳು, ಮತ್ತು ಜೀರಿಗೆ 1 ಸ್ಪೂನ್ ಆಗಷ್ಟು, 1 ಚಿಟಿಕೆ ಅಷ್ಟು ಜೀರಿಗೆ, ಅಂದರೆ ಒಂದು 2 ಗ್ರಾಮ್ ಅಷ್ಟು ಜೀರಿಗೆ, ಇಷ್ಟು ತೊಗೊಂಡು ಒಂದು ಹರ್ಕೊಂಬಿಟ್ಟು ಚೆನ್ನಾಗಿ ರುಬ್ಕೊಂಬಿಟ್ಟು ಅದನ್ನು ನಾವು ಚಟ್ನಿ ರೂಪದಲ್ಲಾದರೂ ತಿನ್ಕೊಬೋದು. ವಾರಕ್ಕೆ 1 ಸಲ 2 ಸಲ ಈ ಥರ ಚಟ್ನಿ ಮಾಡ್ಕೊಂಡು ತಿನ್ಕೊತಾ ಬಂದರೆ ಇಂಥ ಗ್ಯಾಸ್ಟ್ರಿಕ್ಕು, ಆಸಿಡಿಸಿ ಇರೋದು ಸಂಪೂರ್ಣವಾಗಿ ಮಾಯವಾಗುತ್ತೆ. ಇದರಲ್ಲಿ ಅಷ್ಟು ಅಮೂಲ್ಯವಾದ ರತ್ನದ ಗಿಡ ಅಂತಲೇ ಹೇಳ್ತಾರೆ. ತುಂಬ ರತ್ನಪೂರಿತವಾದ ಗಿಡ, ಆಯುರ್ವೇದ ಔಷಧಿ ಗಿಡ ಯಥೇಚ್ಛವಾಗಿ ಬೆಳೆದಿರ್ತದೆ ಸ್ನೇಹಿತರೆ. ಎಲ್ಲ ತೋಟಗಳಲ್ಲೂ, ಎಲ್ಲ ಹಳ್ಳಿಗಳಲ್ಲೂ, ಎಲ್ಲ ಕಡೆ ಇದು ಸೊಪ್ಪಿನ ಗಿಡ. ಇದನ್ನು ಕಳೆ ಸೊಪ್ಪು ಅಂತಲೂ ಬಿಸಾಕ್ತಾರೆ, ಮತ್ತು ಇದನ್ನು ಸಾಂಬಾರು ಕೂಡ ಮಾಡ್ಕೊತಾರೆ. ನಮ್ಮ ಮನೇಲಿ ಏನಾದರೂ ಚಟ್ನಿ ಮಾಡಿರ್ತಾರಲ್ಲ, ಆ ಚಟ್ನಿಗೆ ಒಂದು 5ರಿಂದ 10 ಸೊಪ್ಪು, ಆ ಚಟ್ನಿ ಕೊಬ್ಬರಿ ಚಟ್ನಿ ಜೊತೆಗೆ ಹಾಕ್ಕೊಂಡು, ಚಟ್ನಿ ಹುಳಿ ಆಗಿರ್ತದೆ, ಮಾಡ್ಕೊಂಡು ತಿನ್ಕೊಬೋದು. ತುಂಬ ಹುಳಿನ ಅಂಶನೂ ಇರುತ್ತೆ, ನಾರಿನ ಅಂಶನೂ ಇರುತ್ತೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ ಸ್ನೇಹಿತರೆ, ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಸಲ ಎಲ್ಲರಿಗೂ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ, ಒಳ್ಳೆಯ ವಿಡಿಯೋ ಮಾಡಿ ಮತ್ತೆ ಸಿಗೋಣ. ಅಂಥವ್ರಿಗೂ ಒಳ್ಳೊಳ್ಳೆ ವಿಡಿಯೋ ಮಾಡಿ ತೋರ್ತೀನಿ. ನೋಡ್ತಾ ಇರಿ ನನ್ನ ರೈತ ಮಿತ್ರರೇ ಸ್ನೇಹಿತರೆ. ಥ್ಯಾಂಕ್ ಯು. ನೋಡ್ತಾ ಇದ್ದೀರಲ್ಲ, ಚಿಟ್ಟೆ ಸೊಪ್ಪು ಅಥವಾ ಬೆಳ್ಳುಳ್ಳಿ ಸೊಪ್ಪು ಅಂತಲೂ ಕೂಡ ಕರೀತಾರೆ. ಇದರಲ್ಲಿ ಬೀಜನೂ ಕೂಡ ಬರ್ತಿದೆ, ಬೆಳ್ಳುಳ್ಳಿ ಥರ. ನೋಡ್ತಾ ಇದ್ದೀರಲ್ಲ, ಇದೆ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಇದು ಯಥೇಚ್ಛವಾಗಿ ಬೆಳೀತದೆ ಸ್ನೇಹಿತರೆ. ನಿಮ್ಮ ಎಣ್ಣೆಯಲ್ಲಿ ಏನಾದರೂ ಒಂದು ಸ್ವಲ್ಪ ಪಾರ್ಟ್ ಇದ್ದರೂ ಪಾರ್ಟಲ್ಲಿ 1-2 ಬೀಜ ತೊಗೊಂಡಾಗ ಹಾಕಿಬಿಟ್ರೆ ನೀವು ವರ್ಷವಿಡೀ ಅಷ್ಟು ತಿನ್ನಷ್ಟು, ಅದು ಕೀಳ್ತಾ ಇದ್ದಷ್ಟು ತಿಂತಾ ಇರ್ಬೋದು. ಅಷ್ಟು ತುಂಬ ಒಳ್ಳೆಯದು ಸೊಪ್ಪಿದು, ಬೆಳ್ಳುಳ್ಳಿ ಸೊಪ್ಪು ಅಥವಾ ಚಿಟ್ಟೆ ಸೊಪ್ಪು ಅಂತೀವಿ. ನೋಡುವನು ಇದೇ ಕಲರ್ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ನೋಡಿರ್ತೀರಿ ಎಲ್ಲ ಕಡೆ, ಎಲ್ಲ ಹಳ್ಳಿಗಳಲ್ಲೇ, ತೋಟಗಳಲ್ಲೇ ಬದುಗಳು ಇರ್ತದೆ. ಮಾಡ್ಕೊಳ್ಳಿ, ಒಳ್ಳೆಯದು, ಒಳ್ಳೆಯ ಉಪಯೋಗ, ಆರೋಗ್ಯಕ್ಕೆ ಒಳ್ಳೆಯ ಸಂಪೂರ್ಣವಾದ ಆಯುರ್ವೇದ ಔಷಧಿ ಗಿಡ. ಇದು ತುಂಬ ರಾಮಬಾಣ ಗ್ಯಾಸ್ಟ್ರಿಕ್ಕಿಗೆ.